ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಂತೂ ನಂಗೆ ತುಂಬಾ ಸ್ಪೆಷಲ್. ಗುರುವಾರದ ದಿನ ರಾಯರು ಸಾಯಿಬಾಬಾ ತುಂಬಾ ಇಷ್ಟಪಟ್ಟು ಪೂಜೆ ಮಾಡೋವಂಥ ದೇವರು. ಇವತ್ತು ನಾನು ರಾಘವೇಂದ್ರ ಸ್ವಾಮಿದು ವ್ರತ ಮಾಡ್ತಾ ಇದ್ದ ಕಾರಣಕ್ಕೆ ರಾಘವೇಂದ್ರ ಸ್ವಾಮಿಗೆ ಪ್ರಸಾದ ನೈವೇದ್ಯವಾಗಿ ಇವತ್ತು ಕಡಲೆಬೇಳೆಯಿಂದ ಆಯಗ್ರೇವ ಪ್ರಸಾದವನ್ನು ಮಾಡ್ತಾ ಇದ್ದೀನಿ. ಸ್ವೀಟು ಕಡಲೆಬೇಳೆ ನೈಟೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಒಂದು ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಒಂದು ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಗೋಡಂಬಿ ಬಾದಾಮಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು ಪ್ರಸಾದ ಇದು. ನಾನು 1 ಕಪ್ ಬೇಳೆ ಹಾಕ್ಕೊಂಡಿದ್ದೆ. 10 ಸ್ವೀಟ್ ನಮ್ಮ ಮನೇಲಿ ಕಮ್ಮಿ ತಿನ್ನೋದ್ರಿಂದ ನಾವು ಸ್ವಲ್ಪ ಸ್ವೀಟ್ ಹಾಕ್ಕೊತೇವೆ. ಅರ್ಧ ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಆಗಿದೆ. ಬೇಳೆ ಎಲ್ಲ ತುಂಬ ಈ ಥರ ಹಾಕಬೇಕು, ಹರಡ್ಕೋಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಕೊಬ್ಬರಿ ತುರ್ಕೊತಾ ಇದ್ದೀನಿ. ನೋಡಿ, ಒಂದು 3 ಸ್ಪೂನ್ ಅಷ್ಟು ಕೊಬ್ಬರಿ ಆದರೆ ಸಾಕಾಗುತ್ತೆ. ನಾನು ಮಾಡ್ತಿರೋದು 1 ಕಪ್ ಚಿಕ್ಕ ಕಪ್ಪಲ್ಲಿ ನಾನು ಬೇಳೆ ಹಾಕಿರೋದು. ನೋಡಿ, ಈ ಥರ ಆಗಿದೆ. ಈಗ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ಈ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಕೊಬ್ಬರಿ ಇಷ್ಟಪಡೋದು ಜಾಸ್ತಿ ಹಾಕ್ಕೋಬೋದು. ನೋಡಿ, 1-2 ಏಲಕ್ಕಿ ಹಾಕ್ಕೊತೀನಿ. ಕುಟ್ಟು ಬೇಕಾದ್ರೂ ಹಾಕ್ಕೋಬೋದು, ಹಾಗೆ ಬೇಕಾದ್ರೂ ಹಾಕ್ಬೋದು. ನಾನು ಸ್ವಲ್ಪ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ, ಟೈಮ್ ಆಯಿತು ಅಂತ. ಇವಾಗ ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರೊಟೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಆಗಿದೆ. ಸರ್ವ್ ಮಾಡ್ತಾಯಿದ್ದೀನಿ ಬೌಲ್ಗೆ. ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾಯಿದೆ, ಘಮ ಘಮ ಅಂತ ಇದೆ. ರಾಯರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪ್ರಸಾದ. ಸೊ ನೋಡಿ, ಈ ಥರ ಇದೆ ಪ್ರಸಾದ. ತುಂಬ ಚೆನ್ನಾಗಾಗಿತ್ತು ಪ್ರಸಾದ ಕೂಡ. ಇನ್ನೆಷ್ಟು ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಎಲ್ಲ ಇಡೋಣ ರಾಘವೇಂದ್ರ ಸ್ವಾಮಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆ ಟೈಮ್ ಆಯಿತು ಆಲ್ರೆಡಿ. 4:30 ಏನೋ ಆಗಿದೆ. ಪ್ರಸಾದ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಗೆಜ್ಜೆ ಹೊಸ ಎಲ್ಲ ಹಾಕಿ ಪ್ರಸಾದ ಎಲ್ಲ ಇಟ್ಟು ತುಳಸಿ ಪಾಟಲ್ಲೇ ಇರುವಂತಹ ತುಳಸಿನೂ ಕಟ್ ಮಾಡ್ಕೊಬಂದು ಇಡ್ತಾ ಇದ್ದೀನಿ. ಒಂದು ದಳ ಇಟ್ಟು ರಾಘವೇಂದ್ರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು. ಈ ಪ್ರಸಾದಕ್ಕೆ ಎಲ್ಲ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ ತುಳಸಿ ದಳಗಳು. ನನಗೆ ಹೊರಗಡೆ ಹೋಗಿ ತರೋದಕ್ಕಾಗಿಲ್ಲ, ತುಳಸಿ ಸಿಕ್ಕಲಿಲ್ಲ ನಿನ್ನೆ ಹೋದಾಗ ಅಷ್ಟಾಗಿ. ಹಾಗಾಗಿ ನಾನು ಪಾಟಲ್ಲೇ ಇರುವಂತಹ ತುಳಸಿ ಎಲೆಗಳನ್ನ ಕಟ್ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ಅರ್ಪಿಸಿದ್ದೀನಿ. ಇನ್ನು ಉದಾಸಲೆ ಸಾರಿಸ್ಕೊಳ್ಳೋಣ. ಟೈಮ್ ಫಸ್ಟೇ ಒರೆಸ್ಕೋಬೇಕಿತ್ತು, ಟೈಮ್ ಆಗಿತ್ತು. 3:30 ಇದ್ದಾಗೆಲ್ಲ ಹೊರಗಡೆ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಂದು 4:45 ಆದಮೇಲೆ ಹೊರಗಡೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ಉದಾಸಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ವ್ರತ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದು 4ನೇ ವಾರದ ವ್ರತ ಆಗಿರೋದ್ರಿಂದ ನಾನು ಏನು ಅಂದ್ಕೊಂಡಿದ್ದೀನಿ ಅಂತ 7ನೇ ವಾರದಲ್ಲಿ ನಿಮಗೆ ತಿಳಿಸ್ತೀನಿ ವ್ಲಾಗಲ್ಲಿ. ಇದು 4ನೇ ವಾರದ ವ್ಲಾಗ್ ಆಗಿರುತ್ತೆ. ನಾನು 1st, 2nd, 3ನೇ ವ್ಲಾಗ್ ಮಾಡಿಲ್ಲ. ನಾನು ಇವಾಗ ಇನ್ನೂ ಜಸ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು 7ನೇ ವಾರದಲ್ಲಿ ನಾನು ಏನು ಮುಕ್ಕೊಂಡಿದ್ದೆ, ನೆರವೇರಿದೆಯೋ ಇಲ್ಲ ಅಂತ ತಿಳಿಸ್ತೀನಿ ನಿಮಗೆ ವ್ಲಾಗಲ್ಲಿ. ಸೊ ಉದಾಸಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಇನ್ನು ತುಳಸಿ ಪಾಟಿಗೆಲ್ಲ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೆ ಚಿಕ್ಕದಾಗಿ. ಪೂಜೆಯ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡೋದು ಅಭ್ಯಾಸ ಇದೆ ನನಗೆ. ಹಾಗಾಗಿ ನೀವು ಕೂಡ ರಾಘವೇಂದ್ರ ಸ್ವಾಮಿದ ಸಾಂಗ್ನ ಕೇಳಿಸ್ಕೊಳ್ಳಿ.
ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮೋಸ್ತುತೇ. ಓಂ ಗುರು ರಾಘವೇಂದ್ರಾಯ ನಮೋಸ್ತುತೇ. ಓಂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು ಆಲ್ರೆಡಿ, ಫಸ್ಟೇ ಹಾಕಿದ್ನಲ್ಲ, ವಿಡಿಯೋ ನೋಡಿರ್ತೀರ. ಈಗ ಕುಕ್ಕಿಂಗ್ ಮಾಡಬೇಕು, ಧ್ರುವನ್ ಸ್ಕೂಲಿಗೆ ಕಳಿಸ್ಬೇಕು ಅಂತ ಕುಕ್ಕಿಂಗ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲೆಕೋಸ್ ಪಲ್ಯ ಮಾಡೋಣ, ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಾ ಇದ್ದೀನಿ. ಇವತ್ತು 4ನೇ ವಾರದ ವ್ರತ ಆಗಿರುತ್ತೆ. ಈ ಟೆಂಪಲ್ಗೂ ಹೋಗಬೇಕು. ಇದು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಧ್ರುವನ್ಗೆ ಆಮೇಲೆ ಟೆಂಪಲ್ಗೆ ಹೋಗಿ ಬರಬೇಕು. ಒಂದು 11 o'clock ಹೋಗಿ ಬರಬೇಕು. ಇನ್ನು ನಮ್ಮ ಹಸ್ಬೆಂಡ್ಗೆಲ್ಲ ಕೆಲಸಕ್ಕೆ ಕಳಿಸಿ ಆಮೇಲೆ ಹೋಗಬೇಕಾಗುತ್ತೆ. ಈ ಚಿನ್ಮಯ್ಗೂ ಸ್ವಲ್ಪ ಫೀವರ್ ಇದೆ, ಕೆಮ್ಮು ನೆಗಡೆ ಆಗಿದೆ. ಹಾಗಾಗಿ ಅವನ್ನ ನೋಡಬೇಕು. ಇನ್ನು ಅಂಗನವಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ತೆ ಇವತ್ತು ನಾನು. ಹಾಗಾಗಿ ಬೇಗ ಎದ್ದು ಬೇಗ ಪೂಜೆ ಎಲ್ಲ ಮಾಡಿಕೊಂಡು, ಬ್ರಹ್ಮ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಂಡು ಈಗ ಸ್ಕೂಲಿಗೆ ರೆಡಿ ಆಗಬೇಕಲ್ಲ. ಹಾಗಾಗಿ ತಿಂಡಿ ನಾನು ಉಪವಾಸ ಇದ್ದೀನಿ. ಹಾಗಾಗಿ ಧ್ರುವನ್ಗಾದರೂ ನಾನು ತಿಂಡಿ, 3 ಜನಕ್ಕಾದರೂ ಇನ್ನೂ 3 ವಿಕೆಟ್ ಇದ್ದಾವಲ್ಲ ನಮ್ಮ ಮನೆಗೆ. ಹಾಗಾಗಿ ಸೊ ಬೇಗ ಕುಕ್ಕಿಂಗ್ ಮಾಡಬೇಕು. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಕ್ಯಾಬೇಜ್ ಪಲ್ಯ. ಓಕೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ತೆಂಗಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಜೋಡಿಸಿಸ್ಕೊಂಡಿದ್ದೀನಿ. ಇದು ಒಂದು 3/4 kgಯಷ್ಟು ಎಲೆಕೋಸು ಕ್ಯಾಬೇಜನ್ನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಚ್ಕೋಬೋದು. ಇಲ್ಲಿ ತುರ್ದಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ವಿಸಿಲೇ ನೋಡ್ಸಲ್ಲ, ಆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಜಾಸ್ತಿ ಆಯಿತು ಅನಿಸುತ್ತೆ. ಈಗ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಫ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಈ ಪಲ್ಯ ತುಂಬಾ ಚಪಾತಿಗೆ ಕಾಂಬಿನೇಷನ್ ತುಂಬ ಸಖತ್ತಾಗಿತ್ತು. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ರೆಸಿಪಿ. ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಕ್ಯಾಬೇಜ್, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ ತಕ್ಷಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲೇ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ, ಆದರೆ ಟೇಸ್ಟ್ ಅಷ್ಟು ಬರೋಲ್ಲ. ನಾವು ಸಣ್ಣ ಉರಿಯಲ್ಲಿ ಮಾಡಿದ್ದೀವಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಮುಚ್ಚಳ ಇಕ್ಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ. ನಾವು ನೀರೇ ಹಾಕಿಲ್ಲ, ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ನಾವು ನೀರೇ ಹಾಕೋದು ಬೇಕಿಲ್ಲ ಈ ಪಲ್ಯಕ್ಕೆ. ಕ್ಯಾಬೇಜಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ಫ್ರೈ ಮಾಡ್ತಾನೆ ಅದು ನೀರು ಬಿಡುತ್ತೆ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಅರಿಶಿನದ್ದು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಇಷ್ಟ ಇಲ್ಲ ಅಂದವರು ಅರಿಶಿನ ಏನು ಸ್ಕಿಪ್ ಮಾಡ್ಕೋಬೋದು. ಆದರೆ ಹಾಕಿದ್ರೆ ಕಲರ್ ಚೆನ್ನಾಗಿ ಕಾಣುತ್ತೆ, ಎಲ್ಲೋ ಥರ ಅಂತ ಹಾಕಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಆಗಿದೆ. ತುಂಬ ಅಂದರೆ ತುಂಬಾ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಘಮ ಕೂಡ ಅಷ್ಟು ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಇದೆ. ಪ್ಲೇಟಿಗೆ ಸರ್ವ್ ಮಾಡಿದ್ಮೇಲೆ ನನ್ನ ಮಗ ಕೂಡ ಸ್ನಾನ ಎಲ್ಲ ಮಾಡ್ಕೊಬಂದು ಅವನಿಗೂ ರೆಡಿ ಮಾಡ್ತಾಯಿದ್ದೆ. ಸ್ಕೂಲಿಗೆ ಟೈಮ್ ಆಯಿತು, ವ್ಯಾನ್ ಬರುತ್ತೆ ಅಂತ ರೆಡಿ ಮಾಡ್ತಾಯಿದ್ದೀನಿ.
ಅಳ್ತಾ ಇದ್ದಾನೆ ಧ್ರುವ. ನೆನ್ನೆ ಏನಾಯಿತು ಅಂದರೆ ಒಂದು ದೊಡ್ಡ ಎಡವಟ್ಟು ಆಗೋಯ್ತು. ನಮ್ಮನೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ನಾವು ಚಪ್ಪಲಿ ಸ್ಟ್ಯಾಂಡ್ ತೊಗೊಂಡೋಗಿ ಇಲ್ಲಿ ಮೆಟ್ಲ ಹತ್ರ ಇಕ್ಕಿದ್ವಿ. ಅಲ್ಲಿಂದ ಮೇಲಿಂದ ನೀರು ಬಂದುಬಿಟ್ಟು ಶೂಸ್ ಎಲ್ಲ ನೆಂದೊಟ್ಟೋಯ್ತು. ಈಗ ತುಂಬ ಅಳ್ತಾ ಇದ್ದಾನೆ. ಶೂಸ್ ಇಲ್ಲ ಸ್ಕೂಲಿಗೆ ಹಾಕ್ಕೊಂಡು ಹೋಗೋಕ್ಕೆ, ಮ್ಯಾಮ್ ಬೈತಾರೆ ಅಂತ ಅಳ್ತಿದ್ದಾನೆ. ಆದರೆ ಏನು ಮಾಡೋದು, ಸ್ಲಿಪ್ಪರ್ ಹಾಕ್ಕೊಂಡು ಹೋಗು, ಮ್ಯಾಮ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ. ಕನ್ವಿನ್ಸ್ ಆಗ್ತಾ ಇಲ್ಲ ಎಷ್ಟು ಹೇಳಿದ್ರು. ಹಾಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಮುಖ ಹೆಂಗೆ ಆಗಿದೆ ಅಂತ ಒಂದಂತೂ ಹತ್ಕೊಂಡು ಬರ್ತಾ ಇದ್ದಾನೆ. ಅವನು ಕೂಡ ವ್ಯಾನ್ ಅಂಕಲ್ಗೆ ಹೇಳಿದೆ ಇನ್ಫಾರ್ಮ್ ಮಾಡಿಬಿಡಿ ಶೂಸ್ ಇಲ್ಲ ಅಂತ. ಹಾಗೆ ನಮ್ಮ ಮನೆ ಹತ್ರನೇ ಚಾಮುಂಡೇಶ್ವರಿ ಟೆಂಪಲ್ ಇತ್ತು. ಅಲ್ಲಿ ಆಪೋಸಿಟ್ ಗಣೇಶ ಕುಂಗ್ಸಿದ್ರು. ಇವಾಗ 1ನೇ ತಾರೀಕು ಕುಂಗ್ಸಿರೋದು ಗಣೇಶ ಬಂದು ಬಿಡೋದು 5ನೇ ತಾರೀಕು. ಗಣೇಶೋತ್ಸವ ಮಾಡ್ತಾಯಿದ್ದಾರೆ, ಹಾಗಾಗಿ ಲೇಟಾಗಿ ಕುಂಗ್ಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನೂ ಅಲ್ಲಿ ಮಲ್ಕೊಂಡೇ ಇದ್ರು ಗಣಪತಿ ಹತ್ರ. ನಾನು ಹೋದಾಗ ಹಾಗೆ ವೀಡಿಯೋ ಮಾಡ್ಕೊಂಡು ಹಾಗೆ ಬಂದೆ ಮುಕ್ಕೊಂಡು. ಹಾಗೆ ನಮ್ಮ ದೇವ್ರು ಚಾಮುಂಡೇಶ್ವರಿ ಟೆಂಪಲ್ಗೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದ್ರ ಮುಂದೆನೇ ಇರೋದು ಚಾಮುಂಡೇಶ್ವರಿ. ನಮ್ಮ ಮನೆ ಮುಂದೆನೇ ಚಾಮುಂಡೇಶ್ವರಿ, ಶಿವ, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ನವಗ್ರಹಗಳು ಎಲ್ಲ ಒಂದೇ ದೇವಸ್ಥಾನದಲ್ಲಿ ಇರೋದ್ರಿಂದ ಎಲ್ಲ ದೇವ್ರಿಗೂ ಒಂದೇ ಸರಿ ಮುಕ್ಕೊಂಡು ಬರ್ತೀನಿ ಪ್ರತಿ ಸಲ. ನಮ್ಮ ಮನೆಯವ್ರಿಗೂ ಮೀಟಿಂಗ್ ಇತ್ತು. ನಾನು ಮನೆ ಬರೋಷ್ಟೊತ್ತಿಗೆ ಆಲ್ರೆಡಿ ರೆಡಿಯಾಗಿ ಕುಂತಿದ್ರು. ಟಿಫನ್ ಹಾಕೊಟ್ಟೆ. ಅವ್ರಿಗೂ ಒಂದು ಡೈಲಾಗ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಚಪಾತಿ ಮತ್ತು ಈ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಬಟ್ ಒಂದು ಐಡೆಂಟಿಫಿಕೇಶನ್ ಏನು ಅಂತಂದರೆ ಪಲ್ಯದಲ್ಲಿ ಆಯಿಲ್ ಜಾಸ್ತಿ ಆಗಿದೆ. ಆಯಿಲ್ ಜಾಸ್ತಿ ಇಲ್ಲ ಅಂತಂದ್ರೆ 1 kg ಪಲ್ಯ ಕೂಡ ಬರೀ ಪಲ್ಯ ಕೂಡ ತಿನ್ಬೋದು. ಹಾಯ್ ಮಾಡು. ಎಲ್ಲಿಗೆ ಹೋಗ್ತಿದ್ಯಾ? ಯಾವ ದೇವಸ್ಥಾನಕ್ಕೆ? ಹಾಂ, ರಾಘವೇಂದ್ರ ಸ್ವಾಮಿ. ನಮ್ಮ ಮನೆಯವ್ರು ಹೇಳಿದ್ರು ಎಣ್ಣೆ ಜಾಸ್ತಿ ಆಗಿದೆ ಅಂತ ಪಲ್ಯಕ್ಕೆ. ಆದರೆ ಅದು ಕರೆಕ್ಟಾಗೇ ಇತ್ತು. ಯಾಕಂದರೆ ಅವರು ತಿನ್ನೋ ಎಣ್ಣೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಯಾಗಿ ತಿಂತಾರೆ. ಅವರು ಸ್ವಲ್ಪ ಬಾಡಿ ಬಂದುಬಿಡ್ತಾರೆ, ಸ್ವಲ್ಪ ಎಣ್ಣೆ ಡ್ರೈ ಥರ ಇರಬೇಕು ಅವ್ರಿಗೆ ಪಲ್ಯ, ಹಾಗಾಗಿ ಕಮ್ಮಿ ತಿಂತಾರೆ. ನಾವು ಹೋಗ್ಬೇಕಾದ್ರೆ ಬೊಮ್ಮಸಂದ್ರ ಅಂತ ಫುಲ್ಲು ಜಾಮ್ ಆಗೋಗಿತ್ತು. ಹಾಗೆ ನೆಡ್ಕೊಂಡು ಹೋದ್ವಿ, ಬಸ್ಗೆ ಹೋದ್ವಿ. ಬಸ್ಸಿಂದ ಇಳ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ವಿ. 1.7 ಕಿಲೋಮೀಟರ್ ಇದೆ ಟೆಂಪಲ್ ಬಂದು. ನಾನು ಚಿನ್ಮಯ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು ರಾಘವೇಂದ್ರ ಸ್ವಾಮಿದು. ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಹಚ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು ತುಪ್ಪದ ದೀಪ. ಬೇಗ ಫಲ ಸಿಗಲಿ ಅಂತ ಹಚ್ಚುತ್ತಾರೆ ತುಪ್ಪದ ದೀಪವನ್ನು. ನಾನು ಕೂಡ ತುಪ್ಪದ ದೀಪ ಹಚ್ಚಿ 3 ಪ್ರದಕ್ಷಿಣೆ ಮಾಡಿ ತುಪ್ಪದ ದೀಪ ಇಟ್ಕೊಂಡು ಪ್ರದಕ್ಷಿಣೆ ಎಲ್ಲ ಮಾಡಿದೆ. ನೋಡಿ ಚಿನ್ಮಯ್ ಅಂತೂ ನಾನು ಹಿಂದಿಂದನೇ ಓಡಿ ಬರ್ತಾಯಿದ್ದೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯ ಇದ್ದಾನೆ ನಮ್ಮ ಜೊತೆ. ಒಂದು ಓವರ್ ಪಾಸಿಟಿವ್ನೆಸ್. ನನ್ನ ಜೊತೆ ನಾನು ಒಬ್ಬಳೇ ಇಲ್ಲ, ನನ್ನ ಜೊತೆನೇ ಇನ್ನೊಬ್ರು ಇದ್ದಾರೆ ಅನ್ನೋದು. ಯಾಕಂದರೆ ನಾವೆಲ್ಲ ಕಡೆ ಇವಾಗ ಅವ್ರು ಸ್ಕೂಲ್ಗೆ ಹೋದಾಗ ನಾನು ಒಬ್ಬರೇ ಹೋಗ್ಬೇಕಾದ್ರೆ ನನ್ನ ಜೊತೆ ಯಾರೂ ಇಲ್ಲ ಅಂದಾಗ, ಇವರು ನಮ್ಮ ಹಸ್ಬೆಂಡೂ ಕೆಲ್ಸಕ್ಕೆ ಹೋದಾಗ ನಾನು ಒಬ್ಬಳೇ ಇರ್ತೀನಿ. ಈ ಥರ ಮಕ್ಕಳಿದ್ರೆ ನನಗೊಬ್ಬಳೇ ಅಂತ ಫೀಲೇ ಬರೋಲ್ಲ ಇದುವರೆಗೂ. ಇಬ್ಬರು ಗಂಡು ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದರೆ ನಾನು ಎಷ್ಟೋ ಜನ ಜೊತೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬಂದುಬಿಡುತ್ತೆ ನನಗೆ. ನಾನೇ ಮರ್ತೋಗ್ಬಿಟ್ಟಿರ್ತೀನಿ, ಅಷ್ಟು ಬ್ಯುಸಿ ಆಗೋಗ್ಬಿಟ್ಟಿರ್ತೀನಿ. ಮೈಂಡು ಕೂಡ ಏನು ಮಾಡ್ತಾಯಿದ್ದಾರೆ ಮಕ್ಕಳು, ಏನು ಮಾಡ್ತಿದ್ದಾನೆ ಅಂತ ನೋಡೋದೇ ಆಗೋಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಫೈನಲಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮದು ಒಂದು ಸೆಲ್ಫಿ ಇರಲಿ ದೇವ್ರ ಜೊತೆ ಅಂತ ತಕ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಚಿನ್ಮಯ್ ಅಂತ ನೋಡಿ ಬೆಳಗ್ಗೆ ಮಾರ್ನಿಂಗ್ ಮಾಡಿದ್ನಲ್ಲ ಪ್ರಸಾದ, ಅದನ್ನು ತಿಂತಾ ಇದ್ದಾನೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಹಾಗಾಗಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.